ಫ್ರೆಂಡ್ಸ್, ಅಭಿಷೇಕ ಎಲ್ಲ ಮುಗೀತು, ಬೆಳಗ್ಗೆನ ಮುಗೀತು. ನಾನು ಅಮಾವಾಸ್ಯೆ ವೀಡಿಯೋನ ಕಂಟಿನ್ಯೂ ಮಾಡಾಕಂತೀನಿ. ಬಟ್ ಮಧ್ಯಾಹ್ನ ಎಲ್ಲ ವೀಡಿಯೋ ಮಾಡೋಕ್ಕೆ ಭಾಳ ಆಗಲಿಲ್ಲ. ಅಭಿಷೇಕ ಆದಮೇಲೆ ಯಾಕಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಕೆಲಸನೇ ಇದು, ಅದನ್ನು ತೆಗೆದಿಡೋದು ಇದನ್ನು ತೆಗೆದಿಡೋದು, ಹೀಗಾಗಿ ಭಾಳ ಕೆಲಸ ಆಯಿತು. ಮಧ್ಯಾಹ್ನ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಸಾಯಂಕಾಲ 6 ಗಂಟೆಗೆ ಐತೆ ನೋಡ್ರಿ. ಅಮಾವಾಸ್ಯೆ ಇಂದನ ದೀಪ ಹಚ್ಚಿಡ್ಬೇಕಲ್ಲ ಬಾಗಿಲಿಗೆಲ್ಲ, ಅದಕ್ಕೋಸ್ಕರ ಪಣತಿಗಳು ತಗೊಂಡು ಹೊಸವು ತಂದಿದ್ದೆ. ಈ ಸರಿ ಭಾಳ ಅದಾವೆ ರೀ, 1-2 ಡಜನ್ ಅದಾವು. ಸದ್ಯದ ಮಟ್ಟಿಗೆ ಇವತ್ತು ಒಂದು 6 ಹಚ್ಚಿದ್ರಾತು ಅಂತ ಹೇಳಿ ನಾನು ಒಂದು 6 ಪಣತಿನ ಮತ್ತು 2 ಲಾಟಿನ ಇದ್ದಂಗೆ ಅದಾವೆ ರೀ. ಲಾಟಿನ ಹಳ್ಳ ಅವಾಗ ಬರವಲ್ಲ, ಆ ಟೈಪು ಬಂದಿದ್ವು. ಮಾಡಲ್ ಭಾಳ ಚೆನ್ನಾಗಿದ್ವು. ಹಾಗಾಗಿ ಅವು 2 ತಗೊಂಡೆ. ಅವು ಎಲ್ಲಿಗೆಪ್ಪ ಅಂತಂದ್ರೆ ಹೊರಗಿಡಕ್ಕೆ, ಗಾಳಿಗೆ ದೀಪನ ನಿಲ್ಲಲ್ರಿ. ಹಂಗಾಗಿ ಲಾಟಿನದ್ದು ಹಳ್ಳಿತ್ತಲ್ಲ, ಅದಕ್ಕೋಸ್ಕರ ತಗೊಂಡೆ. ಭಾಳ ಚೆನ್ನಾಗಿ ಹತ್ತವು. ಸಾಯಂಕಾಲ 7 ಗಂಟೆದಿಂದ ಹಚ್ಚಿ 6 ಗಂಟೆ ಐತಲ್ಲ ಟೈಮು, 6 ಗಂಟೆಯಿಂದ ರಾತ್ರಿ 10:30 11 ಗಂಟೆ ಮಟನೂ ದೀಪ ಹಚ್ಚಿದ್ವೇ ಇರ್ತವೆ ನೋಡ್ರಿ. ಏನಾಗೋದಿಲ್ಲ, ಗ್ಲಾಸು ಕೂಡ ಏನು ಆಗಲ್ಲ ಅಂತ ನಾ ತಗೊಂಬಂದೆ. ಬಟ್ ಒಂದು ಸೀಳ್ಬಿಟ್ಟೈತಿ. ಅದು ಯಾಕಪ್ಪ ಸೀಳ್ಬಿಟ್ಟಿತ್ತು ಅಂತಂದ್ರೆ ಕಣ್ಣಾಸರ್ಕ ಹಂಗೆ ಸೀಳ್ಬಿಟ್ಟವಂತ ನೋಡ್ರಿ. ಮತ್ತೆ ತಗೋಬೇಕು ನೋಡ್ರಿ. ಇವಾಗ ಎಲ್ಲ ದೀಪ ಎಲ್ಲ ಹಚ್ಚಿ ರಾಟಿ ಪೂಜೆ ಗಾಡಿ ಪೂಜೆ ಎಲ್ಲ ಮುಗಿಸಿ ಬಂದು ಚಹಾ ಕುಡಿಯಾಕಂತ ನೋಡ್ರಿ. ಶ್ರೇಯ, ನಾನು, ಅಮ್ಮ. ಸಿಂಚು ಕಾಟಿನ ಮೇಲೆ ಮಕ್ಕೊಂಡಿದ್ಲು, ಭಾಳ ಕಿರಿಕಿರಿ ಮಾಡೇ ಮಕ್ಕಂಡ್ಲು. ಇವಾಗ ಚಹಾ ಗೀ ಎಲ್ಲ ಕುಡ್ದು ಬೇಳೆ ಹಾಕಬೇಕು. ಬೇಳೆ ಯಾಕೆ ಹಾಕ್ಬೇಕಪ್ಪ ಅಂತಂದ್ರೆ ನಾಳೆ ಹಿರಿಯರು ಮಾಡ್ತೇವೆ ಮತ್ತು ಹಟ್ಟಿನೂ ಇಡ್ತೇವಲ್ಲ. ಹಾಗಾಗಿ ಬೆಳಗ್ಗೆ ಭಾಳ ಗಡಿಬಿಡಿ ಅಂದ್ರೆ ಗಡಿಬಿಡಿ ಆಗಿಬಿಡ್ತೈತಿ. ಬೆಳಗ್ಗೆ ಮಾಡೋಕೆ ಆಗಲ್ಲ. ಬೆಳಗ್ಗೆ ಮಾಡೋರು ಮನ್ಯಾಗ ಮಾಡ್ತಾರೆ ಅಂದ್ರೆ 4-5 ಮಂದಿ ಇದ್ದಾರೆ ಮನ್ಯಾಗ, 3-4 ಮಂದಿ ಇದ್ದ ಮನ್ಯಾಗ ನಾನು ಅಮ್ಮ ಇಬ್ಬರೇ ಹಾಕವಲ್ಲ. ಮತ್ತು ಇಬ್ಬರು ಮಕ್ಕಳು ಭಾಳ ಕಿರಿಕಿರಿನ ಮಾಡ್ತಾರೆ. ಮತ್ತು ನಮ್ಮ ಅಂಗಡಿನೂ ಐತಿ, ಅಂಗಡಿ ಕೆಲಸನೂ ಬರ್ತವೆ. ಅದಕ್ಕೋಸ್ಕರನ ವರ್ಷಾನು ಕೂಡ ನಾವು ರಾತ್ರಿ ಕರಿಗಡುಬು ಮಾಡಿ ಕಟ್ಟಿನ ಸಾರು ರಾತ್ರಿನ ಮಾಡಿಡ್ತೇವೆ. ಇವಾಗ 7 ಗಂಟೆಗೆ ಬ್ಯಾಳೆ ಹಾಕಿದ್ದೆ. ಬ್ಯಾಳೆ ಒಲೆ ಮೇಲೆ ಕುದಿಯೋಕೆ ಹಾಕಿ ಇಲ್ಲೇ ಗ್ಯಾಸಿನ ಮೇಲೆ ಸಾರಿನ ಸಾಮಾನು ರೆಡಿ ಮಾಡ್ಕೊಂಡನಿ. ಇದೆಲ್ಲ ಮಿಕ್ಸಿ ಮಾಡಿ ಇಟ್ಕೋಬೇಕು. ಇಲ್ಲೇ ಬ್ಯಾಳೆ ಬೆಂದವೇ ಇಲ್ಲ ಅಂತ ಹೇಳಿ ನೋಡೋಕಂತ ಬಂದೆ. ಬಟ್ ಇನ್ನೊಂದು ಸ್ವಲ್ಪ ಬ್ಯಾಳೆ ಬೇಯಬೇಕತ್ತ. ಅದಕ್ಕೋಸ್ಕರ ಬ್ಯಾಳೆ ಇನ್ನೊಂದು ಚೂರ ಬೇಯೋದ್ರ ಒಳಗೆ ನಾನು ಸಾರಿನ ಸಾಮಾನು ಏನು ರೆಡಿ ಮಾಡಿದ್ನಲ್ಲ ಅದನ್ನು ಮಿಕ್ಸಿ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಹುಳಿ ಹಾಕಿ ಮತ್ತು ಬೆಲ್ಲ, ಖಾರ ಪುಡಿ, ಅರಿಶಿನ ಪುಡಿ ಎಲ್ಲ ಸೇರಿಸಿ ಇಟ್ಟೆ. ಇನ್ನು ಇವಾಗ ಬೆಲ್ಲನ ಹಿರ್ಕೋಬೇಕು. ಅಂದರೆ ಬೆಲ್ಲ ಜಜ್ಜಿ ಹಾಕ್ತಾರೆ, ಕಂಡಿರ್ತಾವಲ್ಲ, ಜಲ್ದಿ ಕರಗೋದಿಲ್ಲ ಅಂತ. ಅದಕ್ಕೋಸ್ಕರ ನಾನು ಯಾವಾಗ್ಲೂ ಕೂಡ ಬೆಲ್ಲನ ಕುಡುಗೋಲಾತು ಇಳಿಗೆ ಮಣಿ ಆಯ್ತು ಅದ್ರೊಳಗೆ ಹೆರಚಿ ಹಾಕಿದ್ರೆ ಜಲ್ದಿ ಕರಿಬಿಡ್ತೈತಿ. ಬ್ಯಾಳೆನೂ ಆದಷ್ಟು ಜಲ್ದಿ ಬೇಯ್ತವೆ ಬೆಲ್ಲದೊಳಗೆ ಅಂತ ಹೇಳಿಬಿಟ್ಟು ಯಾವಾಗಲೂ ಬೆಲ್ಲನ ನಾನು ಇಳಿಗೆ ಮಣಿ ಐತಲ್ಲ ನನ್ನ ಹಿಂದ್ಗಡೆ, ಆ ಇಳಿಗೆ ಮನೆ ಒಳಗೆ ಹೆರ್ಕೊಂಡಿರ್ತೀನಿ. ಇನ್ನೇನು ಬ್ಯಾಳೆ ಬೆಂದವು ಅನಿಸ್ತತಿ. ಯಾಕೆ ಈ ಸರಿ ಬ್ಯಾಳೆ ಜಲ್ದಿ ಬೇಯಲಿಲ್ಲ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೆ. ಕಟ್ನ್ಯಾಗ ಸಾಂಬಾರು ಮಾಡಿರ ಭಾಳ ಟೇಸ್ಟ್ ಆಕತಿ ಅನ್ನೋದಕ್ಕೋಸ್ಕರ ಜಾಸ್ತಿನ ನೀರು ಹಾಕಿದ್ದೆ. ಕಟ್ಟುನು ಭಾಳ ಬಂತು. ಕಟ್ಟನ್ನು ಬಸಿ ಅಂತ ಹೇಳಿ ನಮ್ಮಮ್ಮ ಬಟ್ಟೆನ ಹೋದ್ರು ನೋಡ್ರಿ. ಇಲ್ಲ ಏನಪ್ಪ ಅದು ಹಾರು ಬಂದುಬಿತ್ತು ಅನ್ನಕ್ಕೆ ಹೋಗ್ಬೇಡ್ರಿ, ಅದು ಬಟ್ಟೆ ಕೊಟ್ರವರು. ಕಟ್ಟೆಲ್ಲ ಬಸ್ಕೊಂಡೆ. ಸಾಂಬಾರು ಮಾಡಿರ ಅಂತ ಗಡಿಗೆಗೆ ಎಲ್ಲ ಹಾಕಿದೆ. ಇವಾಗ ಸಾಂಬಾರು ಕುದಿಸ್ಕೋಬೇಕಲ್ಲ, ಗ್ಯಾಸಿನ ಮೇಲೆ ಕುದಿಸಾಕುಂತೆ. ಒಲೆ ಮೇಲೆ ಬ್ಯಾಳೆ ಮತ್ತು ಬೆಲ್ಲ 2 ಮಿಕ್ಸ್ ಮಾಡಿ ಇಡಬೇಕು. ಒಂದು ಸ್ವಲ್ಪ ಕುದಿಬೇಕಲ್ಲ, ಅದು ಕುದ್ಮೇಲೆ ಇಳಿವಿ ಆರಿಸಿ ಒಳಕಲ್ಲಾಗರ ತಿರ್ಕೋಬೋದು. ಇಲ್ಲಪ್ಪ ಅಂತಂದ್ರೆ ಮಿಕ್ಸಿನಾರ ಮಾಡ್ಕೋಬೇಕ್ರಿ. ಅಂದರೆ ಮಮ್ಮಿ ಕೆಲಸ ಭಾಳ ಆಕವು ಅಂತ ಹೇಳಿ ಹೆಲ್ಪ್ ಮಾಡಕ್ಕಂತ ನಾವು ನಾಳೆ ಹಿರಿಯರು ಮಾಡ್ತೇವ್ರಿ. ಹಾಗಾಗಿ ಮತ್ತು ಹಟ್ಟಿನೂ ಹಾಕ್ತೀವಿ. ಅವತ್ತೇ ಹೋಳಿಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇವಾಗ ರಾತ್ರಿ 8:30 ಐತೆ ನೋಡ್ರಿ ಟೈಮು. 7 ಗಂಟೆಗೆ ಬೇಳೆ ಹಾಕಿದ್ದೆ. ಬ್ಯಾಳೆಲ್ಲ ಬೆಂದು ನಾವು ಸಾಂಬಾರು ಮತ್ತು ಹೋಳ್ಗೆ ಮಾಡೋದ್ರೊಳಗೆ 8 ಗಂಟೆ ಆಯಿತು. ಬಟ್ ಸಾರು ರೆಡಿ ಆಗೈತ್ರಿ, ಇನ್ನೂ ಹೋಳ್ಗೆ ಮಾಡಿಲ್ಲ. ಹಿಟ್ಟು ಕಲಿಸಿಡ್ಬೇಕು ನೋಡ್ರಿ. ಹಿಟ್ಟು ಜಲ್ಸಿ ಹಿಟ್ಟೆಲ್ಲ ಜಲ್ಸಿ ರೆಡಿ ಮಾಡಿಟ್ಟ. ನೀನೇನು ಕಲಿಸ್ಬೇಕಲ್ಲ, ಒಂದು ಸ್ವಲ್ಪ ಹೊತ್ತ ನೆನಿಬೇಕದು. ಹಾಗಾಗಿ ಈಗ ಪಟ್ಟನ ಹಿಟ್ಟು ಕಲಿಸಿ ಬಾಂಡೆ ತಿಕ್ಕೊಂಬರ್ಬೇಕು ರೀ. ಬಾಂಡೆ ಭಾಳ ಅಂದ್ರೆ ಭಾಳ ಅದಾವು. ಅವೆಲ್ಲ ತಿಕ್ಕೊಂಬಂದು ಒಳಗೆ ಬರೋ ಅಷ್ಟೊತ್ತಿಗೆ ಹಿಟ್ಟು ನೆಂದಿರ್ತತಿ. ಕರಿಗಡುಬು ಮಾಡಿ ಮಕ್ಕಬೇಕ್ರಿ. ಬೆಳಗ್ಗೆ ಜಲ್ದಿ ಅಂದ್ರೆ ಜಲ್ದಿ ಇರ್ಬೇಕ್ರಿ. ಯಾಕಪ್ಪ ಅಂತಂದ್ರೆ ಆಲ್ರೆಡಿ ನಿಮಗೆ ಗೊತ್ತೈತಿ ದೀಪಾವಳಿ ಹಬ್ಬ ಇಷ್ಟು ತಲೆ ಕೆಡಿಸ್ತಪ್ಪ ಅಂತಂದ್ರೆ ಹಬ್ಬ ನನಗೆ 1 ತಿಂಗಳಾಯ್ತು ನೋಡ್ರಿ. 1 ತಿಂಗಳಾಯ್ತು. ಪುಸ್ತಕ ಅನ್ನೋದೇ ಇಲ್ಲ, ಬರೀ ಪೂಜೆ. ಸ್ವಲ್ಪ ಒಂದು 15 ದಿವಸ ಮಾರ್ನೇಮಿ ಅಂದ್ರೆ ಬನ್ನಿ ಗಿಡದ ಪೂಜೆ ಹಿಡೋದು, ಪೂಜೆಗಳು ಭಾಳ ಇರ್ತಾವ್ರಿ. ಹಾಗಾಗಿ ಬಂದು ಮೊದಲಿಗೆ ಮಾರ್ನೇಮಿ ಹಬ್ಬ ಆಯಿತು. ಆಮೇಲೆ ಮಾರ್ನೇಮಿ ಹಬ್ಬ ಆದ್ಮೇಲೆ ಸೀಗೆ ಹುಣ್ಣಿಮೆ ಆಯ್ತು. ಬೇಡ ಸೀಗೆ ಹುಣ್ಣಿಮೆ ಆಯ್ತು. ಸೀಗೆ ಹುಣ್ಣಿಮೆ ಆದಮೇಲೆ ಮನೆಯೆಲ್ಲ ಭಾಳ ಕ್ಲೀನ್ ಮಾಡಿದ್ವಿ. ಪೇಂಟಿಂಗ್ ಹೊಸದಾಗಿ ಮಾಡಿಬಿಟ್ವಿ ನೋಡ್ರಿ. ಅದು ಯಾಕೆ ನಮಗೆ ನೋಡಿ ಸಾಕಾಗಿತ್ತು ಆ ಪೇಂಟ್. ಹಾಗಾಗಿ ಕಲರ್ ಚೇಂಜ್ ಮಾಡಿ ಮತ್ತು ಟಿ ವಿ ಕೂಡ ಭಾಳ ರಿಪೇರಿ ಇತ್ತು ನಮ್ಮದು. ಹಾಗಾಗಿ
ಅದನ್ನು ಸರಿ ಮಾಡ್ಸ್ಕೊಂಬರೋದು ಅದನ್ನು ಹಾಕೋದು ಮಾಡ್ತಿದ್ರು. ಯಾಕೇನ ನಮ್ಮ ಮನೆಯವ್ರಿಗೆ ತಲೆ ಕೆಟ್ಟು ಬೇಡ ತೆಗಿ ಟಿ ವಿ ಅಂತ ಹೇಳಿ ಈಗ ದೀಪಾವಳಿ ಆಫರ್ ಇರ್ತಾವಲ್ಲ ಹಾಗಾಗಿ ಹೊಸ ಟಿ ವಿನೂ ತಂದು ಹಾಕಿದ್ರು. ಕಾಟು ಕೂಡ ಇಲ್ಲಿತ್ತು, ಈ ಸೈಡ್ ಇತ್ತು ಕಾಟು, ಅದನ್ನು ಕೂಡ ಚೇಂಜ್ ಮಾಡಿ ಆ ಕಡೆ ಇಟ್ವಿ. ಚೆನ್ನಾಗೈತಿ ಮನೆ. ಆ ಮನೆ ಕ್ಲೀನ್ ಮಾಡಿದ್ರೆ 15 ದಿವಸ ಆಯ್ತು ನೋಡಿರಿ. ಮನೆ ಎಲ್ಲ ಕ್ಲೀನ್ ಮಾಡಿ ಹುಬ್ಬಳ್ಳಿಗೆ ಹೋಗಿ ಮಕ್ಕಳಿಗೆ ಡ್ರೆಸ್ ಬೇಕಿತ್ತು, ಹಂಗಾಗಿ ಅವ್ರಿಗೆ ಡ್ರೆಸ್ ತಂದು ಮತ್ತು ಹಿರಿಯರು ಮಾಡ್ತಾರಲ್ಲ ಹಂಗಾಗಿ ಸೀರೆ ಅದು ಬೇಕಿತ್ತು. ಹೋಗಿ ಸೀರೆ ತಂದು ಊರಿಗೆ ಬಂದೆ. ನಾವು ಊರಿಗೆ ಬಂದು 2 ದಿವಸಕ್ಕೆ ಹಬ್ಬ ಸ್ಟಾರ್ಟ್ ಆಯ್ತು ನೋಡಿರಿ. ಪುರ್ಸೊತ್ತು ಅನ್ನೋದೇ ಇಲ್ಲ. ಮತ್ತು ನಾನು ನಿಮಗೆ ನೆಕ್ಸ್ಟು ಆಮೇಲೆ ಆದರೂ ಸಿಗ್ತಾನೆ ಇಲ್ಲಪ್ಪ ಅಂದ್ರೆ ಬೆಳಗ್ಗೆ ಏನಾದರೂ ಸಿಗ್ತಾನೆ ರೀ. ಸಾಂಬಾರು ಕೂಡ ಎಲ್ಲ ರೆಡಿ ಆಯಿತು. ಹಿಟ್ಟನ್ನ ಕಲಿಸ್ಬೇಕಿತ್ತು, ಜಲ್ದಿ ಕಲಿಸಿದ್ದೆ. ಹಿಟ್ಟನ್ನು ಕೂಡ ನೆಂದತಿ ಅಂದ್ರೆ ಹೋಳಿಗೆ ಕರಿಗಡುಬು ಮಾಡೋ ಹಿಟ್ಟು ಒಂದೊಂದು ಸೈಡು ಹೋಳಿಗೆ ಅಂತ ಹೇಳಿ ಕರೀತಾರೆ, ಒಂದೊಂದು ಸೈಡು ಕರಿಗಡುಬು ಅಂತ ಹೇಳಿ ಕರೀತಾರೆ. ನಮ್ಮ ಸೈಡು ಕರಿಗಡುಬು ಅಂತ ಹೇಳಿ ಕರಿತೀವಿ. ನಮ್ಮ ಶ್ರೇಯ ಮತ್ತು ಲಕ್ಷ್ಮಿ ಅಮ್ಮ ಎಲ್ಲರೂ ಎಲೆ ಉದ್ದುದ್ದಿ ತುಂಬಿಕೊಟ್ರು. ನಾನು ಇಲ್ಲೇ ಕರಿಯಾಕಂತಿದ್ದೆ ನೋಡ್ರಿ. ಅಂದ್ರೆ ಭಾಳ ಇದ್ದಿಲ್ಲಲ್ಲ, ಸ್ವಲ್ಪ ಇದ್ದು, ಅದಕ್ಕೋಸ್ಕರ ಗ್ಯಾಸಿನ ಮೇಲೆ ಕರೆದಿಡು ಅಂತ ಹೇಳಿದ್ರು ಅಮ್ಮರು. ಗ್ಯಾಸಿನ ಮೇಲನ ಕರಿಯಾಕೆ ಕುಂತೇನಿ. ಚೆನ್ನಾಗಾಗ್ಯವ್ರಿ ತಕ್ಕ ಮಟ್ಟಿಗೆ. ನಮ್ಮ ಸಿಂಚು ನನಗೂ ಕೊಡುವಂಥ ಹಠ ಭಾಳ ಮಾಡಾಕುಂತಾರ, ಹಾಗಾಗಿ ಪುರಿ ಮಾಡಿಕೊಡ್ತೇನೆ ಅಂತ ಹೇಳಿ ಸುಧಾರಿಸಿ ಕುಂದ್ರಸೇನ್ರಿ. ಹಬ್ಬ ಹುಣ್ಣಿಮೆ ಬಂತಪ್ಪ ಅಂದ್ರೆ ಆಕೆ ಹಿಡಿದ ಒಂದು ದೊಡ್ಡ ಕಷ್ಟ ಆಗ್ಬಿಡ್ತದೆ ನೋಡ್ರಿ. ಅವತ್ತು ಭಾಳ ಕಿರಿಕಿರಿ ಮಾಡ್ತಾಳಾಕಿ, ಹಾಗಾಗಿ ಒಂದು ಸ್ವಲ್ಪ ಪುರಿ ಮಾಡಿದೆ. ಆ ಹಿಟ್ಟೊಳಗೆ ಅಂತ ಏನು ಪುರಿ ಚೆನ್ನಾಗಾಗಲ್ಲ, ತಕ್ಕ ಮಟ್ಟಿಗೆ ಹಾಕವು. ಸಾಂಬಾರು ಕಟ್ಟಿದ ಸಾಂಬಾರು ಒಳಗೆ ಎತ್ಕೊಂಡು ಪುರಿ ತಿಂತಾರೆ. ಇಲ್ಲೇನಪ್ಪ ಇದು ಅನ್ಬೋದು, ಇದು ಹುಲ್ಸು ನೋಡ್ರಿ. ನಾಳೆಕಿಗೆ ಹಿರಿಯರು ಮಾಡಕ್ಕೆ ಬೇಕು. ಮತ್ತು ಎಲ್ಲ ಬಾಗಿಲುಗಳಿಗೂ ಆ ಕಡೆ ಒಂದು ಈ ಕಡೆ ಒಂದು ಹುಲ್ಸ್ ಇಡ್ತಾರೆ, ಮತ್ತು ಗುರ್ಜವನ್ನು ಕೂಡ ಇಡ್ತಾರೆ. ಅದಕ್ಕೋಸ್ಕರ ಎಲ್ಲ ಬಾಗಿಲಿಗೂ ಬೇಕು. ಮತ್ತು ಹೊಲಕ್ಕೆ ಹೋಗಿ ಬೋರಿ ಮನೆಗೆ ಇಡಬೇಕು, ಬೋರಿಗೆ ಇಡಬೇಕು, ಅಂಗಡಿಗೆ ಇಡಬೇಕು. ಹೀಗೆಲ್ಲ ಎಲ್ಲ ಹತ್ರನೂ ಒಂದೊಂದು ಹುಲ್ಸು ಮತ್ತು ಒಂದೊಂದು ಗುರ್ಜವನ್ನು ಇಡಬೇಕು. ಇಲ್ಲಿ ನೋಡಿ, ಇಲ್ಲೇ ನಮ್ಮ ಸಿಂಚುಗೆ ಸಿಂಚು ಶ್ರೇಯ ಇಬ್ಬರಿಗೂ ಡ್ಯಾನ್ಸ್ ಹುಚ್ಚು ಭಾಳ ಅಂದ್ರೆ ಭಾಳ ಐತಿ. ಹಾಗಾಗಿ ಒಟ್ಟು ಅವರು ಟಿ ವಿ ಹಚ್ಕೊಂಡು ಯಾವ್ದಾರ ಒಂದು ಸಾಂಗ್ ಹಚ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ರೀ. ನಾನು ಬೈತಿರ್ತಾನೆ, ಏನು ಗಲಾಟೆ ಮಾಡ್ತೀರಿ ಅಂತ ಹೇಳಿ ಅವ್ರನ್ನ ಸುಧಾರಿಸಿ ಅವರಿಬ್ಬರನ್ನು ಮಲಗಿಸಿ ನಾವೆಲ್ಲ ಊಟ ಮಾಡಿ ನಾಳೆಕಿಗೆ ನೈವೇದ್ಯಕ್ಕೆ ವಡೆ ಮಾಡ್ಬೇಕ್ರಿ, ಕಾಳಿನ ವಡೆ. ಹಾಗಾಗಿ ಉದ್ದಿನ ಬ್ಯಾಳೆ, ಕಡ್ಲೆ ಬ್ಯಾಳೆ, ಹೆಸರು ಬ್ಯಾಳೆ ಮತ್ತು ಕೊತ್ತಂಬರಿ ಕಾಳು, ಜೀರಿಗೆ ಇವೆಲ್ಲ ಒಂದು ಡಬ್ರಿ ಒಳಗೆ ಹಾಕಿ ಕ್ಲೀನಾಗಿ ತೊಳೆದು ನೆನೆಗಿಟ್ಟೆ. ಇವೆದಕ್ಕಪ್ಪ ಕುಸ್ಬಿ ಕಾಳು ಅಂತಂದ್ರೆ ಅಕ್ಕಿ ಪಾಯಸಕ್ಕೆ ಬೇಕು. ಮತ್ತು ಅಕ್ಕಿ ಪಾಯಸಕ್ಕೆ ಅಕ್ಕಿನೂ ಕೂಡ ನೆನೆ ಇಡಬೇಕು. ವಟಾಣಿ ಕಾಳು ಅದು ಕೂಡ ಪಲ್ಯಕ್ಕೆ ಅಂತ ಹೇಳಿ ಎಲ್ಲ ನೆನೆ ಇಟ್ಟೆ. ಹಂಗೆ ಇವತ್ತಿನ ವಿಡಿಯೋ ಯಾರ್ಯಾರಿಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್